ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಚಂದ್ರಕಾಂತ್ ಸುಗಂಧಿ ಅಂಡ್ ಥ್ಯಾಂಕ್ ಯು ಪುಟ್ಟಪ್ಪ. ಮೈಸೂರು ಮತ್ತು ಬೆಳಗಾವಿಯಿಂದ ಅಪ್ಡೇಟ್ ಕೊಟ್ರಿ. ಥ್ಯಾಂಕ್ಸ್ ಅಲಾಟ್ ನಿಮ್ಮಿಬ್ಬರಿಗೂ ಕೂಡ. ಲೆಟ್ಸ್ ಮೂವ್ ಆನ್. ಮುಂದಿನ ಸುದ್ದಿಗಳಿಗೂ ಕೂಡ ಹೋಗ್ತೀನಿ ನಾನು. ಚಾಮರಾಜನಗರದಲ್ಲಿ ಮುಂದುವರಿತಾ ಇದೆ ಅವ್ಯವಸ್ಥೆ. ಯಾಕೆ ಅಂದರೆ ಸಂತೆಮರಳ್ಳಿ ಕೇರ್ ಸೆಂಟರ್ನಲ್ಲಿ ಅವ್ಯವಸ್ಥೆ ಆಗ್ತಾ ಇದೆಯಂತೆ. ಚಾಮರಾಜನಗರ ತಾಲೂಕು ಸಂತೆಮರಳ್ಳಿಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರದಿಂದ ಕೊಳ್ಳೇಗಾಲ ಯಳಂದೂರು ಕಡೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ, ಅಥವಾ ನರಸೀಪುರಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ, ಅದೇ ಸಂತೆಮರಳ್ಳಿ ಸರ್ಕಾರಿ ಆರ್ಚರಿ ಮತ್ತು ಫೆನ್ಸಿಂಗ್ ಸ್ಕೂಲ್ ಕೇರ್ ಸೆಂಟರ್. ಅದು ಸೋಂಕಿತರಿಂದ ಕೇರ್ ಸೆಂಟರ್ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಸರಿಯಾಗಿ ಊಟ ತಿಂಡಿ ಕೊಡ್ತಾ ಇರಾ, ಅನ್ನ ಕೊಡ್ತೀರಾ ಹಳಸೋಗಿದೆ, ಚಪಾತಿ ಕೊಡ್ತೀರಾ ಒಣಗೋಗಿದೆ, ದೋಸೆ ಕೊಡ್ತೀರಾ ಅರೆ ಬೆಂದೋಗಿದೆ, ಸರಿಯಾಗಿ ಬೆಂದೇ ಇರಲ್ಲ. 5 ಬಾತ್ರೂಮ್ಗೆ ಒಂದೇ ಬಕೆಟ್ ಇಟ್ಟಿದ್ದಾರಂತೆ. ತೋ ಇದು ಅನ್ಯಾಯ ರೀ. ಇದು ಅಷ್ಟು ಸೆನ್ಸ್ ಇಲ್ಲ ಅಂದರೆ ಹೆಂಗಿದು? 5 ಬಾತ್ರೂಮ್ಗೆ ಒಂದೇ ಬಕೆಟ್ ಇಟ್ಟಿದ್ದಾರೆ. ವಾರದಿಂದ ಏನನ್ನೂ ಕ್ಲೀನ್ ಮಾಡಿಸಲ್ಲ. ಶೌಚಾಲಯ ಹಂಗೆ ಇದೆ, ಗಬ್ಬಾಗ್ತಾ ಇದೆ, ಕಸ ಕ್ಲೀನ್ ಮಾಡಿಲ್ಲ ಅನ್ನೋ ಆರೋಪ ಇದೆ. ನೀವೇ ಮಾಡ್ಕೊಳ್ಳಿ ಅಂತಿದ್ದಾರಂತೆ ಕೇರ್ ಸೆಂಟರ್ ಸಿಬ್ಬಂದಿಗಳು. ಹಂಗಾರೆ ಅವ್ರು ಯಾಕಿರೋದು? ಏನು ನಡೀತಾ ಇದೆ ಅಲ್ಲಿ? ಇದು ಅರ್ಥ ಆಗಬೇಕು ಅಷ್ಟೇ. ಚಾಮರಾಜನಗರದ ಸಂತೆಮರಳ್ಳಿ ಕೊರೋನಾ ಕೇರ್ ಸೆಂಟರ್, ಅದು ಅವ್ಯವಸ್ಥೆ ಹೇಗಿದೆ ಅಂತ ಅವರೆಲ್ಲರೂ ಕೂಡ ರೊಚ್ಚಿಗೆದ್ದು ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಂಥ ಪ್ರಕರಣ ನಡೀತು. ಇದು ಸರ್ಕಾರಿ ಆರ್ಚರಿ ಮತ್ತು ಫೆನ್ಸಿಂಗ್ ಸ್ಕೂಲ್ ಕೇರ್ ಸೆಂಟರ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನಂದೀಶ್ ಚಾಮರಾಜನಗರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನಂದೀಶ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಲಕ್ಷ ಗಟ್ಟಲೆ ಬಿಲ್ ಹಾಕ್ತಾರೆ, ಆದ್ರೆ ಸರಿಯಾಗಿ ಊಟ ತಿಂಡಿ ಕೊಡ್ತಿಲ್ವಾ? ಖಂಡಿತ ಕೊಡ್ತಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಮೊದಲನೇ ಬಾರಿ ಅಲ್ಲ, ಸುಮಾರು 4-5 ಬಾರಿ ಈ ತರ ಆಗಿದೆ. ಸೋಂಕಿತರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಗಲಾಟೆ ಮಾಡಿರೋ ಪ್ರಕರಣಗಳು ಸಾಕಷ್ಟು ಬಾರಿ ಆಗಿವೆ. ಹಾಗಾಗಿ ಹೊರಗಡೆ ಹರಡಿದೆ ಈ ತರ ಸರಿಯಾಗಿ ಕೊಡ್ತಾ ಇಲ್ಲ. ಹಂಗಾಗಿ ಹೋಮ್ ಐಸೋಲೇಷನ್ಗೆ ಪ್ರಿಫರ್ ಮಾಡ್ತಾ ಇರ್ತೀವಿ ನಾವು. ಕೋರ್ ಸೆಂಟರ್ಗೆ ಹೋದ್ರೆ, ಕೇರ್ ಸೆಂಟರ್ಗೆ ಹೋದ್ರೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ನಮ್ಮನ್ನ, ಅಲ್ಲಿ ಯಾರು ಕೇರ್ ತಗೊಳ್ಳೋದಿಲ್ಲ, ಅಲ್ಲಿ ಅವ್ಯವಸ್ಥೆ ಇದೆ, ಮತ್ತೆ ಅಲ್ಲಿ ಹೋದ್ರೆ ಇನ್ನಷ್ಟು ರೋಗ ಬರುತ್ತೆ ಅಂತ ಕಾರಣಕ್ಕೆ ಜನ ಏನ್ ಮಾಡ್ತದೆ ಅಂದ್ರೆ ಇತ್ತೀಚೆಗೆ ಹೋಮ್ ಐಸೋಲೇಷನ್ ಸೆಲೆಕ್ಟ್ ಮಾಡ್ತಾರೆ. ತಮ್ಮ ಮನೇಲಿ ಜಾಗ ಇದ್ದರೂ ಸಹ ಹೋಮ್ ಐಸೋಲೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಸಹ ಆಶಾ ಕಾರ್ಯಕರ್ತರು ನೇರವಾಗಿ ಹೇಳಿದ್ರು, ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಕೇರ್ ಸೆಂಟರ್ ನಲ್ಲಿ. ನಾವು ಎಷ್ಟು ಕರೆದು ಜನ ಬರ್ತಾ ಇಲ್ಲ ಕೇರ್ ಸೆಂಟರ್ ಗಳಿಗೆ ಅಂತ ಹೇಳಿ. ಈಗ ಆದ್ರೂ ಸಹ ಜಿಲ್ಲಾಡಳಿತ ಆಗ್ಲಿ ತಾಳ್ವಾಡಗಳಲ್ಲಿ ಆಡಳಿತ ಆಗ್ಲಿ ಎಚ್ಚೆತ್ಕೊಂಡಿಲ್ಲ. ಯಾಕೆ ತಹಸೀಲ್ದಾರ್ ಅವರೆಲ್ಲ ಮಾನಿಟರ್ ಮಾಡ್ತಿರ್ಬೇಕಲ್ವಾ? ಮಾನಿಟರ್ ಮಾಡ್ತಾ ಇಲ್ಲ. ಈಗ ನೋಡ್ತಾ ಇದ್ರಲ್ಲ ನೀವು ದೃಶ್ಯದಲ್ಲಿ ನೋಡಿ, ಯಾರು ಸರಿ ಹೋಗೋದೇ ಇಲ್ವಂತ ಅಲ್ಲಿಗೆ. ಸಿಬ್ಬಂದಿ ಬಿಟ್ರೆ, ಕೆಲವು ಸಿಬ್ಬಂದಿ ಬಿಟ್ರೆ ಡಾಕ್ಟರ್ ಸಹ ಹೋಗೋದಿಲ್ಲ. ಕೆಲವೊಂದು ಮಾತ್ರೆಗಳು ಕೊಡ್ತಾರೆ, ಬಿಡ್ತಾರೆ ಅಷ್ಟೇ. ಹಾಗಾಗಿ ನಮ್ಮನ್ನ ಯಾರು ಬಂದು ವಿಚಾರಿಸ್ತಾ ಇಲ್ಲ, ಸರಿಯಾಗಿ ಔಷಧಿ ಕೊಡ್ತಾ ಇಲ್ಲ. ರೆಗ್ಯುಲರ್ ಯಾರು ಮಾನಿಟರ್ ಮಾಡ್ಬೇಕು ಸರ್ ನಂದೀಶ್ ಈ ಭಾಗದಲ್ಲೆಲ್ಲ? ಈ ತಾಲೂಕಿಗೆ ಆಯಾ ತಾಲೂಕಿನ ತಹಸೀಲ್ದಾರ್ ಮಾನಿಟರ್ ಮಾಡ್ಬೇಕು ಇದನ್ನ, ಮತ್ತೆ ಆಯಾ ತಾಲೂಕಿನ THO ಮಾನಿಟರ್ ಮಾಡ್ಬೇಕು. ಆದ್ರೆ ಯಾರು ಸಹ ಆ ಬಗ್ಗೆ ಗಮನಿಸ್ತಾ ಇಲ್ಲ ಅಂತೇಳಿ ಸೋಂಕಿತ ಆರೋಗ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಕೇರ್ ಸೆಂಟರ್ ಅಲ್ಲಿ? ಇಲ್ಲಿ 40ರಿಂದ 45 ಜನ ಇದ್ದಾರೆ ಕೇರ್ ಸೆಂಟರ್ ನಲ್ಲಿ. ಈ ಸುಮಾರು 4-5 ಬಾರಿ ಆಗಿದೆ ಈ ತರ. ಅಲ್ಲಿ ಒಂದು ಇಡ್ಲಿಗೆ 62 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಸಹ ಆರೋಪ ಬಂದು ಕೇಳ್ಬೋದಿತ್ತು. ಆದ್ರೆ ಅದನ್ನ ನಿರಾಕರಣೆ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು. 62 ರೂಪಾಯಿ ಒಂದು ಇಡ್ಲಿಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಅಳಸಲ್ ಇಡ್ಲಿ ಕೊಡ್ತಾರೆ. ತುಂಬಾ ಕೇರ್ ಸೆಂಟರ್ ನಲ್ಲಿ ಗೌರ್ಮೆಂಟ್ ಉಚಿತವಾಗಿ ಕೊಡುತ್ತೆ ತಾನೆ ಊಟ ತಿಂಡಿನ? ಹೌದೌದು, ಖಂಡಿತ ಗೌರ್ಮೆಂಟ್ ಅದಕ್ಕೆ ಟೆಂಡರ್ ಕೊಟ್ಟಿರ್ತಾರೆ. ಬರೀ ಆಹಾರ ಪೂರೈಕೆ ಮಾಡೋರಿಗೆ ಟೆಂಡರ್ ಕೊಟ್ಟಿರ್ತಾರೆ. ಅದಕ್ಕೆ ಬಿಲ್ ಮಾಡೋರು ಸಾಕಷ್ಟು ಬಿಲ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ಗೆ ಒಣಗೋಗಿರೋ ರೊಟ್ಟಿ, ಅರ್ಧಂಬರ್ಧ ಬೆಂದ ಇದು ದೋಸೆ, ಮತ್ತೆ ಬಿಸಿನೀರ್ ತರ ಇರೋ ರೊಟ್ಟಿ, ಟೀ ಕೊಡ್ತಾರೆ. ಹಂಗಾಗಿ ನಮ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಇದ್ರೆ ಇದ್ದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಯಾಕೆ ನಂದೀಶ್ ಮೇಲಿಂದ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇದೆ ಅಂತೀರಾ ನೀವು? ಯಾಕೆ ಇದನ್ನ ಅಡ್ರೆಸ್ ಮಾಡ್ತಿಲ್ಲ? ರೀಸನ್ ಏನು ಅಂದ್ರೆ ಕರೆಕ್ಟಾಗಿ ರೂಟ್ ಮಾಡ್ಕೊಳಕ್ ಆಗ್ತಿರುವ ಜಿಲ್ಲಾಡಳಿತ ಅಥವಾ THOಗಳು ಯಾರೇ ಆಗ್ಲಿ ಅಧಿಕಾರಿಗಳು ಅದನ್ನ ಅಡ್ರೆಸ್ ಯಾಕೆ ಮಾಡ್ತಿಲ್ಲ? ವೈ? ಅದು ಖಂಡಿತ ನಿರ್ಲಕ್ಷ್ಯ, ತುಂಬಾ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಕೇರ್ ಸೆಂಟರ್ ಗಳ ಬಗ್ಗೆ ಕೈ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನೀವು ನೋಡ್ಬೇಕು, ಈಗ ಕಳೆದ 15 ಒಂದು ತಿಂಗಳಿಂದ ಏನ್ ಆಕ್ಸಿಜನ್ ದುರಂತ ನಡೀತು, ಅವಾಗಿಂದ ಎಚ್ಚೆತ್ಕೋಬೇಕಾಗಿತ್ತು ಜನರು, ಇವರು ಅಧಿಕಾರಿಗಳು. ಆದ್ರೆ ಎಚ್ಚೆತ್ಕೊಂಡಿಲ್ಲ. ತುಂಬಾ ನಿರ್ಲಕ್ಷ್ಯ ವಹಿಸಿ ಎಲ್ಲಾ ಕೇರ್ ಸೆಂಟರ್ ಗಳಲ್ಲಿ ಇದೇ ಕಥೆ ಇದೆ. ಮೊನ್ನೆ ಒಂದ್ 2-3 ಕೇರ್ ಸೆಂಟರ್ ಗಳಲ್ಲಿ ಲಘು ಸಂಗೀತ ಮತ್ತೆ ಲಘು ವ್ಯಾಯಾಮ ಈ ತರದ್ದೆಲ್ಲ ಮಾಡಿಸಿದ್ರು ಅವ್ರನ್ನ ಆಕರ್ಷಣೆ ಮಾಡೋದಕ್ಕೆ. ಇದ್ರ ಇನ್ನೊಂದ್ ಕಡೆ ಈ ತರ ವ್ಯವಸ್ಥೆಗಳು ಶುರುವಾಗಿದೆ. ಹಾಗಾಗಿ ಜನರು ಯಾರು ಬರಕ್ ಹೋಗ್ತಾ ಇಲ್ಲ. ಅದೇ ಹೋಮ್ ಐಸೋಲೇಷನ್ ಪ್ರಿಫರ್ ಮಾಡ್ತೀವಿ. ಬಟ್ ಉಸ್ತುವಾರಿ ಸಚಿವರು ಬಂದೇ ರಿಕ್ವೆಸ್ಟ್ ಮಾಡಿದ್ರಪ್ಪ, ಬನ್ನಿ ಹೋಮ್ ಕೇರ್ ಸೆಂಟರ್ಗೆ ಗುಣಮುಖರಾಗಿ ನೀವು ನಿಮ್ಮ ಮನೇಲಿ ಇರ್ತೀರಾ, ಆದ್ರೆ ಬೇರೆಯವ್ರಿಗೂ ಹಬ್ಬಿಸ್ತೀರಾ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲಿ ನೋಡಿದ್ರೆ ಈ ತರ ವ್ಯವಸ್ಥೆ ಆದ್ರೆ ಜನ ಯಾವ ನಂಬಿಕೆ ಇಟ್ಟು ಬರ್ತಾರೆ? ಹೌದು, ನಾನು ನೆನ್ನೆ ಹೇಳಿದ್ನಲ್ಲ, ಮೊನ್ನೆ ಒಂದು ಗೌಡ್ಗೆರೆ ಅಂತ ಕೇಳಿರ್ಬೇಕು ನೀವು. ಅಲ್ಲಿ ಒಂದು ಗೌಡಹಳ್ಳಿ ಅಂತ ಹೇಳಿ ಅಲ್ಲಿ ಸಭೆ, ಬಹಿರಂಗ ಸಭೆ ನಡೀತು. ಬಹಿರಂಗ ಸಭೆಯಲ್ಲಿ ಆಶಾ ಕಾರ್ಯಕರ್ತೆ ಒಬ್ಬರು ಬಹಿರಂಗವಾಗಿ ಹೇಳ್ತಾರೆ, ಇಲ್ಲಿ ನಮ್ಗೆ ಸರಿಯಾಗಿ ಯಾರು. ನಂದೀಶ್ ಒಂದು ನಿಮಿಷ ಹೋಲ್ಡ್ ಅಲ್ಲಿ, ಬಿಕಾಸ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅದೇ ಕೊರೋನಾ ಕೇರ್ ಸೆಂಟರ್ ಇರುವಂತ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರಿ, ನಂದೀಶ್ ಅಲ್ಲ, ಗಿರೀಶ್. ಗಿರೀಶ್ ನಮಸ್ಕಾರ. ಗಿರೀಶ್, ಗಿರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಗಿರೀಶ್?
ಕೇಳಿಸ್ತಾ ಇದೆ ಹೇಗಿದೆ ನಿಮ್ಗೆ ಈ ಕರೋನಾ ಕೇರ್ ಸೆಂಟರು? ಸರ್ ಕೇರ್ ಸೆಂಟರ್ ತುಂಬಾ ಇದಾಗಿದೆ ಸರ್, ಕೇರ್ಲೆಸ್ ಆಗಿದೆ. ಕೇರ್ಲೆಸ್ ಆಗಿದೆ. ಏನು ಪ್ರಾಬ್ಲಮ್ ಏನೇನಾಗ್ತದೆ? 1 2 3 ಹೇಳ್ಕೊಂಬನಿ. ಸರ್ ಬೆಡ್ಗಳ ವ್ಯವಸ್ಥೆ ಅಂತ ಕಮ್ಮಿ ಇದೆ. ಅಂದ್ರೆ ಬೇರೆಲ್ಲ ಎಲ್ಲಿ ಮಲಗ್ತಾರ ಅವಾಗ? ಒಂದು ರೂಮಲ್ಲಿ ಒಂದೇ ಒಂದು ಸ್ಯಾನಿಟೈಸರ್ ಇಲ್ಲ. ಅಯ್ಯೋ, ಆಮೇಲೆ ಬಾತ್ರೂಮ್ ಅಲ್ಲಿ 4 ಬಾತ್ರೂಮ್ ಇದೆ ಸರ್. ಫಸ್ಟ್ ಆಫ್ ಆಲ್ ಒಂದ್ ಬೆಡ್ಡಿಂದ ಒಂದ್ ಬೆಡ್ಗೆ 1 ಅಡಿನೂ ಡಿಫ್ರೆನ್ಸ್ ಇಲ್ಲ ಸರ್. ಪಕ್ಕನೆ ಹಾಕ್ಬಿಟ್ಟಿದ್ದಾರೆ. ಆ ರೂಮಿಗೆ ಬಂದು 8 ದಿನ ಆಯ್ತು ನಾವು. 8 ದಿನದಿಂದ ಒಂದ್ ಕಸ ಕೊಡ್ಸಿ ಒಂದ್ ಮಾಪ್ ಮಾಡೋದು ಯಾರು ಇಲ್ಲ. ಯಾಕೆ ಯಾರು ಇಲ್ಲ? ಯಾರು ಇಲ್ಲ ಸರ್, ಎಲ್ಲ ಬರಕ್ ಎದುರ್ಕತ್ತಾರೆ ಸರ್. ನಮ್ಮನ್ನೇ ಬೇರೆ ರೀತಿ ನೋಡ್ತಾರೆ. ಇಲ್ಲಿರೋ ಪೇಷಂಟ್ಗಳನ್ನ ಬೇರೆ ರೀತಿ ಡಾಕ್ಟರ್ಸ್ ಆಗ್ಲಿ ಮೇಲ್ಗಡೆ ಬಂದು ಯಾರು ನಮ್ಮನ್ನ ವಿಚಾರಿಸ್ಕೊಳ್ಳಲ್ಲ. ಅಲ್ಲ, PPE ಕಿಟ್ ಹಾಕೊಂಡು ಒಳಗೆಲ್ಲ ಬರ್ಬೋದಲ್ಲ ಅವರು? ಯಾರು ಬರಲ್ಲ ಸರ್. ಓಕೆ, ಯಾರು ಬರಲ್ಲ. ಆಮೇಲೆ 60 ಜನ 70 ಜನ ಇದೀವಿ. 70 ಜನಕ್ಕೆ 8 ಕಾಮನ್ ಬಾತ್ರೂಮ್ ಇದೆ. 4 ಕಾಮನ್ ಬಾತ್ರೂಮ್ 1 ಬಕೆಟ್ ಸರ್. ಬೇರೆ ಬಾತ್ರೂಮ್ ಇದ್ರು ಅಷ್ಟೇ, ಬಿಟ್ರು ಅಷ್ಟೇ. ಈಗ ಅಷ್ಟೇ ಸರ್, ವೇಸ್ಟ್. ಹೋಗ್ಲಿಕ್ಕೆ ಕೇಳಿದ್ರೆ ಏನಂತಾರೆ ಗಿರೀಶ್? ಸರ್ ಏನಂತಾರೆ? ಬೇಕು ಅಂತ ಕೇಳಿದ್ರೆ ಏನಂತಾರೆ? ಬೇಕು ಅಂತ ಕೇಳಿದ್ರೆ ಹೇಳ್ತೀವಿ ನಮ್ ನೋಡಲ್ ಅಧಿಕಾರಿಗಳಿಗೆ ಹೇಳ್ತೀವಿ ಅಂತಾರೆ. ಯಾರು ಬರಲ್ಲ, ಏನು ಮಾಡಲ್ಲ. ನೋಡಲ್ ಅಧಿಕಾರಿ ಪತ್ತೆನೇ ಇಲ್ವಾ? ಇಲ್ಲ ಸರ್. ಏನ್ ಹೆಸರು ಅವ್ರದ್ದು? ಊಟ ತಿಂಡಿ ವ್ಯವಸ್ಥೆ ಅಂತೂ ಫುಲ್ ಕಚ್ಚಡ ಸರ್. ಯಾಕೆ, ಏನೇನ್ ಕೊಡ್ತಾರೆ? ಮಧ್ಯಾಹ್ನ ಸಾಂಬಾರ್ ಕೊಟ್ಟಿದ್ದು ರಾತ್ರಿಗೆ ಅದಕ್ಕೆ ಬೇರೆ ಮೂಲಂಗಿ ಸಾರು ಕೊಟ್ಟಿದ್ರೆ ಅದಕ್ಕೆ ಬದನೆಕಾಯಿ ಕೊಟ್ಟು ಪುನಃ ಅದಕ್ಕೆ ಸಂಜೆ ಕೊಡ್ತಾರೆ. ಬಾಬಾ, ಬೆಳಗ್ಗೆ ಮಾಮೂಲಿ ಸರ್. ಯಾವ್ದಾರು ಒಂದು ಇಡ್ಲಿ ಕೊಟ್ರೆ 3 ಇಡ್ಲಿ ಕೊಡ್ತಾರೆ, ಇಷ್ಟು ಪಾತ್ ಕೊಡ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಕೊಟ್ರೆ ಹೊಟ್ಟೆ ತುಂಬಾನು ಕೊಡಲ್ಲ, ಕೊಟ್ರೆ ಅದ್ ಸರಿಯಾಗೂ ಇರಲ್ಲ, ಕೊಟ್ರೆ ಟೇಸ್ಟ್ ಇರಲ್ಲ ಸರ್. ಅದ್ರಲ್ಲಿ ಏನ್ ಟೇಸ್ಟ್, ಉಪ್ಪು ಹುಳಿ ಖಾರ ಏನು ಇರಲ್ಲ. ಒಂಚೂರು ಏನೋ ಕೊಡ್ಬೇಕಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಮೆಡಿಸಿನ್ ಕೊಡ್ತಾರ ಹೋಗ್ಲಿ, ಮಾತ್ರೆಗಳೆಲ್ಲ ಕೊಡ್ತಿದಾರ? ಮೆಡಿಸಿನ್ 3 ಟ್ಯಾಬ್ಲೆಟ್ 3 ದಿನ ಕೊಟ್ಟಿದ್ದಾರೆ ಸರ್. 3 ದಿನ ಆದ್ಮೇಲೆ ಏನಾದ್ರು ಕೇಳ್ತು ಅಂತಂದ್ರೆ 3 ಅಷ್ಟೇ ಅಲ್ವಾ ಕೊಟ್ಟಿರೋದು. ಅಜಿಥ್ರೊಮೈಸಿನ್ ಲಿವೋಸಿಟ್ರಜಿನ್ ಡೋಲೋ 650 ಕೊಟ್ಟಿದ್ದಾರೆ. ಎಲ್ಲೋ ಪ್ರಾಬ್ಲಮ್ ಇದೆ ಗಿರೀಶ್. ನೋಡೋಣ, ಇವತ್ತು ನ್ಯೂಸ್ ಹಾಕಿದೀವಿ, ನಾವು ಟ್ರೈ ಮಾಡ್ತಾ ಇದೀವಿ. ಇನ್ನೂ ನಮ್ಗೆ ಕನೆಕ್ಟ್ ಆಗ್ತಿಲ್ಲ ಇನ್ಚಾರ್ಜು. ವಾಪಸ್ ಬರ್ತೀವಿ ನಾವು, ಅತಿ ಬೇಗನೆ ರಿಪೇರಿ ಮಾಡೋಣ ಕೇರ್ ಸೆಂಟರ್ನ. ಥ್ಯಾಂಕ್ ಯು ಗಿರೀಶ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ನೀವು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1 2 3 ಬಿಗ್ ಬ್ರೇಕಿಂಗ್.